ನಮಸ್ಕಾರ ಸ್ನೇಹಿತರೆ, ಟ್ರಕ್ ಟೆಕ್ ಕನ್ನಡ ಪೇಜ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ನಿಮಗೆ ಟಾಟಾ LPT 12 ಬಗ್ಗೆ ಕನ್ನಡದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಟಾಟಾ LPT 12 ಅಂತ ಇದು. ಈ ವೆಹಿಕಲ್ ಬಂದು ನಿಮಗೆ ಎಲ್ಲಾ ಸ್ಟೀಲ್ ಕ್ಯಾಬಿನ್ ಬರುತ್ತೆ. ಈ ಸ್ಟೀಲ್ ಕ್ಯಾಬಿನ್ ಅಲ್ಲಿ ನಿಮಗೆ ಹೆವಿ ಸ್ಟ್ರೆಂತ್ ಇರುವಂತ ಸೀಟ್ ಕೊಟ್ಟಿದ್ದಾರೆ. ಮತ್ತೆ ಟಾಟಾ ಬ್ರ್ಯಾಂಡಿಂಗ್ ನೇಮ್ ಇದೆ, ವಿತ್ ಲೋಗೋ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದರಲ್ಲಿ ನಿಮಗೆ ಬಂಪರ್ ಸೇಫ್ಟಿಗೋಸ್ಕರ ನಿಮಗೆ ಹೆವಿ ಸ್ಟ್ರೆಂತ್ ಇರೋ ಬಂಪರ್ ಕೊಟ್ಟಿದ್ದಾರೆ. ಏನಕ್ಕೆ ಅಂದ್ರೆ ಎಲ್ಲಾ ನಿಮಗೆ ಸ್ಟೀಲ್ ಬರೋದ್ರಿಂದ ಹೆವಿ ಸ್ಟ್ರೆಂತ್ ಇದೆ ಈ ವೆಹಿಕಲ್. ಈ ವೆಹಿಕಲ್ ನಿಮಗೆ 12 ಅಂತ 12 ಅಂದ್ರೆ ನಿಮಗೆ 12,000 GVW ಬರುತ್ತೆ, 125 ಹಾರ್ಸ್ ಪವರ್ ಬರುತ್ತೆ, 11,990 GVW ಇರೋದ್ರಿಂದ ನಿಮಗೆ 12 ಅಂತ ಬರುತ್ತೆ. ಇದು ಈ ವೆಹಿಕಲ್ ಬಂದು ನಿಮಗೆ ಸಿಂಗಲ್ ಟೋಲ್ ಬರುತ್ತೆ. ಈ ವೆಹಿಕಲ್ 4SPCR ಇಂಜಿನ್, ಇದು 4 ಸಿಲಿಂಡರ್ ಇಂಜಿನ್ ಬರುತ್ತೆ. ಇದರಲ್ಲಿ 2556 ನಿಮಗೆ CC ಬರುತ್ತೆ. ಈ ವೆಹಿಕಲ್ 125 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ. ಈ ವೆಹಿಕಲ್ 350 ನ್ಯೂಟನ್ ಮೀಟರ್ ಟಾರ್ಕ್ ಬರುತ್ತೆ. 2200 RPM ವರೆಗೂ ಈ ವೆಹಿಕಲ್ ನಿಮಗೆ ಪವರ್ ಟಾರ್ಕ್ ಮತ್ತೆ ನಿಮಗೆ ಹೆಚ್ಚಿನ ಮೈಲೇಜ್ಗೋಸ್ಕರ ಈ ವೆಹಿಕಲ್ ನಿಮಗೆ ಸೂಪರ್ ಆಗಿದೆ. ಈ ಇಂಜಿನ್ ಗೇರ್ 310 ಡಯಾ ಬರುತ್ತೆ. ಗೇರ್ ಬಾಕ್ಸ್ ಇದು ನಿಮ್ಗೆ ಇದು ನೋಡಿ, ಕ್ಲಚ್ ಒಂದು ಕೇಬಲ್ ಕ್ಲಚ್ ಬರುತ್ತೆ. ಸೊ ಸ್ಮೂತ್ ಆಗಿ ನೀವು ಕ್ಲಚ್ ನ ಯೂಸ್ ಮಾಡಬಹುದು. ಇದು ಗೇರ್ ಬಾಕ್ಸ್ 330 ಡಯಾ, ಇದು ದೊಡ್ಡ ಗೇರ್ ಬಾಕ್ಸ್. ಇದು ಬ್ಯಾಟ್ರಿ ನೋಡಿ, ಇದು ಎಕ್ಸಾಟ್ ಬ್ಯಾಟ್ರಿ ಬರುತ್ತೆ ಟಾಟಾ ವೆಹಿಕಲ್ ಅಲ್ಲಿ. ಇದು ನಿಮ್ಗೆ ಕಟ್ ಆಫ್ ಕೂಡ ಮತ್ತೆ ಕಟ್ ಆನ್ ಕೂಡ ಮಾಡ್ಕೋಬಹುದು ನೀವು ಇದರಲ್ಲಿ. ಇನ್ ಕೇಸ್ 2 days 3 days ಏನಾದ್ರು ವೆಹಿಕಲ್ ನಿಲ್ಲುತ್ತೆ ಅಂದ್ರೆ ನೀವು ಕಟ್ ಆಫ್ ಮಾಡ್ಕೋಬಹುದು. ನೀವು ವೆಹಿಕಲ್ ರನ್ನಿಂಗ್ ಇದ್ದಾಗ ನೀವು ಕಟ್ ಆನ್ ಮಾಡ್ಕೋಬಹುದು. ಇದು ಒಂದು ಡೆಫ್ ಟ್ಯಾಂಕ್. ಡೆಫ್ ಟ್ಯಾಂಕ್ ಅಲ್ಲಿ ಮುಂಚೆ ಹಳೆ ವೆಹಿಕಲ್ ಅಲ್ಲಿ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಎಂತಕ್ಕೆ ಅಂದ್ರೆ ಈ ಸೆನ್ಸರ್ ಬಂದು ಮುಂಚೆ ಕೆಳಗಡೆ ಕೊಡ್ತಾ ಇದ್ರು, ಮತ್ತೆ ಈ ಟ್ಯಾಂಕ್ ಯಾವ್ದು ಕವರ್ ಇರ್ತಾ ಇರ್ಲಿಲ್ಲ. ಇವಾಗ ಒಂದು ಈ AC ವೆಹಿಕಲ್ ಅಲ್ಲಿ ನಿಮಗೆ ಡೆಫ್ ಟ್ಯಾಂಕ್ ನ ಸೆನ್ಸರ್ ಬಂದು ಮೇಲ್ಗಡೆ ಕೊಟ್ಟಿದ್ದಾರೆ. ಸೊ ಹಂಗಾಗಿ ನಿಮ್ಗೆ ಯಾವುದೇ ರೀತಿಯಾದಂತ ಸೆನ್ಸರ್ ಇಶ್ಯೂಸ್ ಬರೋದಿಲ್ಲ ಈ ವೆಹಿಕಲ್ ಅಲ್ಲಿ. ಮತ್ತೆ ನಿಮ್ಗೆ ಪೂರ್ತಿಯಾಗಿ ಕವರ್ ಮಾಡಿದ್ದಾರೆ ಡೆಫ್ ಟ್ಯಾಂಕ್. ಯಾವುದೇ ರೀತಿಯಾದಂತ ಹಳೆ ಮುಂಚೆ ಬರ್ತಾ ಇದ್ದಂತ ಪ್ರಾಬ್ಲಮ್ಸ್ ಈಗ ಈ 12 ವೆಹಿಕಲ್ ಅಲ್ಲಿ ಬರ್ತಾ ಇಲ್ಲ. ಸುಮಾರು ಜನ ಅನೇಕ ಕಸ್ಟಮರ್ಸ್ ಗೆ ಗೊತ್ತಿಲ್ಲ ಹೊಸ 12 ಅಲ್ಲಿ ಏನೇನ್ ಫ್ಯೂಚರ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು. ಮುಂಚೆ ಹಳೆ 12 ಅಲ್ಲಿ ತುಂಬಾ ಮೇಜರ್ ಪ್ರಾಬ್ಲಮ್ ಬರ್ತಾ ಇದ್ದಿದೆ. ಡೆಫ್ ಸೆನ್ಸರ್ ಹೋಗ್ತಾ ಇದೆ, ಡೆಫ್ ಸೆನ್ಸರ್ ಪ್ರಾಬ್ಲಮ್ ಇದೆ, ಡೆಫ್ ತುಂಬಾ ಹಿಂಸೆ ಆಗ್ತಾ ಇದೆ, ಕಸ್ಟಮರ್ ತುಂಬಾ ಕಂಪ್ಲೇಂಟ್ ಇತ್ತು. ಸೊ ಅದನ್ನೆಲ್ಲ ಇವಾಗ ರೆಡ್ಯೂಸ್ ಮಾಡಿದ್ದಾರೆ. ಕಂಪ್ಲೇಂಟ್ ಏನಿಲ್ಲ, ಡೆಫ್ದು ಆರಾಮಾಗಿದೆ. ಇವಾಗ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಮುಂಚೆ ಒಂದು ಡೀಸೆಲ್ ಟ್ಯಾಂಕ್ ಪಕ್ಕ ಬರ್ತಾ ಇತ್ತು, ಇವಾಗ ಒಂದು ಡೀಸೆಲ್ ಟ್ಯಾಂಕ್ ಇನ ಆಪೋಸಿಟ್ ಕೊಟ್ಟಿದ್ದಾರೆ. ಇದು ಡೆಫ್ ಟ್ಯಾಂಕ್. ಇದು 18 ಲೀಟರ್ ನಿಮ್ಗೆ ಡೆಫ್ ಟ್ಯಾಂಕ್ ಬರುತ್ತೆ. ಇದು ಚಾರ್ಸಿ ಥಿಕ್ನೆಸ್ ಬಂದು ನಿಮ್ಗೆ ಇದು 5 mm ಥಿಕ್ನೆಸ್ ಬರುತ್ತೆ. ಹೆವಿ ಸ್ಟ್ರೆಂತ್ ಇರುವಂತ ಚಾರ್ಸಿ. ಇದು ಹೆವಿ ಲೋಡ್ ಬಾಡಿಗೋಸ್ಕರ ಚಾರ್ಸಿ ಕೊಟ್ಟಿದ್ದಾರೆ. 5 mm ಥಿಕ್ನೆಸ್ ಬರುತ್ತೆ ಈ ಚಾರ್ಸಿ. ಸಸ್ಪೆನ್ಷನ್ ತೋರಿಸ್ತೀನಿ ಬನ್ನಿ. ಇದು ನಿಮಗೆ ಸೆಮಿ ಎಲಿಪ್ಟಿಕಲ್ ಸಸ್ಪೆನ್ಷನ್ ಅಂತ. ನಿಮ್ಗೆ ಇದು ನೋಡಿ, ಒಂದಕ್ಕೊಂದು ಜಾಯಿಂಟ್ ಆಗಿರುತ್ತೆ. ಇದು ಒಂದು ಸೆಮಿ ಎಲಿಪ್ಟಿಕಲ್. ಹೆವಿ ಲೋಡ್ ನ ಕ್ಯಾರಿ ಮಾಡೋದಕ್ಕೋಸ್ಕರ ರೇರ್ ಅಲ್ಲಿ ನಿಮ್ಗೆ ಸೆಮಿ ಎಲಿಪ್ಟಿಕಲ್ ಸಸ್ಪೆನ್ಷನ್ ನ ಕೊಟ್ಟಿದ್ದಾನೆ. ಮತ್ತೆ ನಿಮ್ಗೆ ಇದರಲ್ಲಿ ಕಟ್ಟೆಗೆ ಗ್ರೀಸಿಂಗ್ ಬರೋದಿಲ್ಲ. ನಟ್ ಅಂಡ್ ಬೋಲ್ಟ್ ಸಿಸ್ಟಮ್ ಮಾಡಿದ್ದಾನೆ ಟಾಟಾ 12 ಅಲ್ಲಿ. ನಮ್ಗೆ ಇದು ಟೈರ್ ಬಂದು 825/20 ಬರುತ್ತೆ ಟೈರ್ ಸೈಜ್. ನಿಮ್ಗೆ ಇದು ರೇಡಿಯಲ್ ಟೈರ್ ಬರುತ್ತೆ. ಲೋ CR ಟೈರ್ ಅಂತಾರೆ. ನಿಮ್ಗೆ ರೇಡಿಯಲ್ ಟೈರ್ ಬರುತ್ತೆ. ಇದು ಹೈಯರ್ ಮೈಲೇಜ್ಗೋಸ್ಕರ ರೇಡಿಯಲ್ ಟೈರ್ ನ 12 ಅಲ್ಲಿ ಕೊಟ್ಟಿದ್ದಾರೆ. ಫ್ಯೂಲ್ ಟ್ಯಾಂಕ್ ತೋರಿಸ್ತೀನಿ ನೋಡಿ. ಫ್ಯೂಲ್ ಟ್ಯಾಂಕ್ ಬಂದು ಇದು 250 ಲೀಟರ್ ಫ್ಯೂಲ್ ಟ್ಯಾಂಕ್ ಬರುತ್ತೆ. ಡೀಸೆಲ್ ಟ್ಯಾಂಕ್ ಇದು 250 ಲೀಟರ್ ಟ್ಯಾಂಕ್ ಬರುತ್ತೆ. ತುಂಬಾ ದೊಡ್ಡ ಟ್ಯಾಂಕ್ ಕೊಟ್ಟಿದ್ದಾರೆ 12 ಅಲ್ಲಿ. ಬಿಕಾಸ್ ಏನಕ್ಕೆ ಅಂದ್ರೆ ಕೆಲವೊಂದು ಸ್ಟೇಟ್ ಗಳಿಗೆ ಹೋದಾಗ ಡೀಸೆಲ್ ರೇಟ್ ವೇರಿಯೇಷನ್ ಇರುತ್ತೆ. ಸೊ ಅದಕ್ಕೋಸ್ಕರ 12 ಅಲ್ಲಿ ದೊಡ್ಡ ಟ್ಯಾಂಕ್ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ 250 ಲೀಟರ್ ಡೀಸೆಲ್ ಇದರಲ್ಲಿ ನೀವು ಫಿಲ್ ಮಾಡ್ಕೋಬಹುದು. ಬ್ಯಾಂಜೋ ಆಕ್ಸಲ್ ಅಂತ ಕರೀತಾರೆ. ಬ್ಯಾಂಜೋ ಆಕ್ಸಲ್ ಅಲ್ಲಿ ನಿಮ್ಗೆ ಒಂದೇ ಒಂದು ಪಿನ್ ಮಾತ್ರ ನಿಮ್ಗೆ ಗ್ರೀಸಿಂಗ್ ಬರುತ್ತೆ ಅಷ್ಟೇ, ಮಿಕ್ಕಿದೆಲ್ಲೂ ಬರೋದಿಲ್ಲ. ಇಲ್ಲಿದೆ ನೋಡಿ ಪಿನ್ನು, ಅಲ್ಲಿ ಮಾತ್ರ ನಿಮ್ಗೆ ಗ್ರೀಸಿಂಗ್ ಬರುತ್ತೆ ಅಷ್ಟೇ ಇದ್ರಲ್ಲಿ. ಇದು ಸೈಲೆನ್ಸರ್ ನೋಡಿ, ತುಂಬಾ ದೊಡ್ಡ ಸೈಲೆನ್ಸರ್ ಬಂದಿದೆ. ಇದರಲ್ಲಿ ನಿಮ್ಗೆ 4 ಫಿಲ್ಟರ್ ಬರುತ್ತೆ. ಈ ಫಿಲ್ಟರ್ಗಳು ಏನ್ ಮಾಡುತ್ತೆ ಅಂದ್ರೆ ಇಂಜಿನ್ ಇಂದ ಬರುವಂತ ಸ್ಮೋಕ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಫಿಲ್ಟರ್ ಕೊಟ್ಟಿದ್ದಾನೆ. ಸೊ ಇದು BS6 phase 2 ಅಲ್ಲಿರುವಂತ ಸೈಲೆನ್ಸರ್. ಇದು ಫ್ರಂಟ್ ಅಲ್ಲಿ ನಿಮ್ಗೆ ಪ್ಯಾರಾಬೋಲಿಕ್ ಸಸ್ಪೆನ್ಷನ್ ಬರುತ್ತೆ. ಈ ಪ್ಯಾರಾಬೋಲಿಕ್ ಸಸ್ಪೆನ್ಷನ್ ಅಂದ್ರೆ ಒಂದಕ್ಕೊಂದು ಗ್ಯಾಪ್ ಇರುತ್ತೆ. ಏತಕ್ಕೋಸ್ಕರ ಅಂತ ಅಂದ್ರೆ ಕ್ಯಾಬಿನ್ ಕಂಫರ್ಟ್ಗೋಸ್ಕರ ಅಷ್ಟೇನೆ ಪ್ಯಾರಾಬೋಲಿಕ್ ಸಸ್ಪೆನ್ಷನ್. ಇದು ಕ್ಯಾಬಿನ್ ನೋಡಿ, ಇದು ವಾಕ್ ಥ್ರೂ ಕ್ಯಾಬಿನ್ ಅಂತ. ಇದು ಆರಾಮಾಗಿ 1+2 ಸೀಟಿಂಗ್ ಇದೆ ಇದರಲ್ಲಿ. ನಿಮಗೆ
ವಾಟರ್ ಬಾಟ್ಲಿಗೋಸ್ಕರ ಇದು ಕೊಟ್ಟಿದ್ದಾರೆ, ಮತ್ತು ಹ್ಯಾಂಡಲ್ಗೋಸ್ಕರ ಸೇಫ್ಟಿ ಹತ್ತೋದಕ್ಕೆ ಹ್ಯಾಂಡಲ್ಗೋಸ್ಕರ ಇದು ಕೊಟ್ಟಿದ್ದಾರೆ. ಬನ್ನಿ ನಾನು ನಿಮಗೆ ಒಳಗಡೆ ಕ್ಯಾಬಿನ್ ಒಳಗಡೆ ಏನೇನಿದೆ ಅಂತ ತೋರಿಸ್ತೀನಿ. ನೋಡಿ, ಇದು ನೆಕ್ಸಾನ್ ಕಾರ್ ಸ್ಟೇರಿಂಗ್. ಇದು ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಇದು ಒಂದು ಫ್ಯೂಯಲ್ಲು, ಇದು ಒಂದು RPM, ಇದು ಒಂದು ಟೆಂಪ್ರೇಚರು, ಇದು ಒಂದು ನಿಮಗೆ ಸ್ಪೀಡೋಮೀಟರ್ ತೋರಿಸುತ್ತೆ. ಇದರಲ್ಲಿ ನಿಮಗೆ ಡೆಫ್ ಟ್ಯಾಂಕಲ್ಲಿ ಎಷ್ಟು ಲೀಟರ್ ಡೆಫ್ ಟ್ಯಾಂಕ್ ಇದೆ ಅನ್ನೋದು ನಿಮ್ಗೆ ಇಲ್ಲೇ ನೋಡ್ಕೋಬಹುದು. ಸೊ ಡೀಸೆಲ್ ಯಾವ ಥರ ತೋರಿಸುತ್ತೋ ಅದೇ ಥರ ನಿಮಗೆ ಡೆಫ್ ಟ್ಯಾಂಕ್ ತೋರಿಸುತ್ತೆ. ಮಿನಿಮಮ್ 2 ಪಾಯಿಂಟ್ನ ನೀವು ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಮತ್ತೆ ಇದರಲ್ಲಿ ನಿಮಗೆ ಲೈಟ್ ಮತ್ತೆ ಹೆವಿ ಅಂತ ನಿಮಗೆ ಕಾಣಿಸುತ್ತೆ ನೋಡಿ. ಇದು ನಿಮಗೆ ವೆಹಿಕಲ್ ಸ್ಟಾರ್ಟ್ ಮಾಡಿದ ತಕ್ಷಣ ಲೈಟ್ ಮೋಡಲ್ ಇರುತ್ತೆ. ಸೊ ಆಮೇಲೆ ನೀವು ಹೆವಿ ಮೋಡ್ಗೆ ಹಾಕೊಬೇಕಾಗತ್ತೆ. ಇನ್ ಕೇಸ್ ಲೋಡ್ ಇದ್ರೆ. ಲೋಡ್ ಇಲ್ಲ ಅಂದ್ರೆ ನೀವು ಆರಾಮಾಗಿ ಲೈಟ್ ಲೋಡಲ್ಲಿ ಹೋಗ್ಬೋದು. ಗೇರ್ ಬಾಕ್ಸು 550 ಗೇರ್ ಬಾಕ್ಸು, 5 ಸ್ಪೀಡ್ ಗೇರ್ ಬಾಕ್ಸ್ ಇದೆ ನೋಡಿ. ಕೀಂಗ್ 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 ಅಂತ ಒಂದು ಸೌಂಡ್ ಬರ್ತಾ ಇದೆ. ಸೊ ಈ ಸೌಂಡ್ ಏಂತಕ್ಕೆ ಬರ್ತಾ ಇದೆ ಅಂತ ಅಂದ್ರೆ, ಇದು ಸೀಟ್ ಬೆಲ್ಟ್ ಹಾಕೋಬೇಕು. ಸೀಟ್ ಬೆಲ್ಟ್ ಹಾಕಿಲ್ಲ ಅಂತ ಅಂದ್ರೆ ಇದೇ ತರ ಸೌಂಡ್ ಬರ್ತಾ ಇರುತ್ತೆ ನೋಡಿ. ಈಗ ಸೀಟ್ ಬೆಲ್ಟ್ ಹಾಕೊಂಡು ತೋರಿಸ್ತೀನಿ, ಸೌಂಡ್ ನಿಂತೋಗುತ್ತೆ. ಸೊ ನೋಡಿದ್ರ, ಸೌಂಡ್ ನಿಂತೋಯ್ತು. ಸೊ ಇದು ಸೇಫ್ಟಿಗೋಸ್ಕರ ಮಾಡಿರೋದು, ಡ್ರೈವರ್ ಸೇಫ್ಟಿಗೋಸ್ಕರ. ನೆಕ್ಸ್ಟ್ ನಾನು ನಿಮಗೆ AC ಹೆಂಗ್ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ. ವೆಹಿಕಲ್ ಫಸ್ಟ್ ನೀವು ಆನ್ ಮಾಡಬೇಕು. ಆನ್ ಮಾಡಿ ಇದನ್ನ ನೀವು ಮೂವ್ ಮಾಡಿದ್ರೆ ಅವಾಗ ನಿಮಗೆ ಇಲ್ಲಿ AC ಅನ್ನೋ ಬಟನ್ ಇದೆ. AC ಅನ್ನೋ ಬಟನ್ ನೀವು ಪ್ರೆಸ್ ಮಾಡಬೇಕು. ಅವಾಗ ನಿಮಗೆ AC ಬಂದು ವರ್ಕ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ AC ಬೇಡ ಅನ್ನೋಂಗಿದ್ರೆ ಇದನ್ನು ನೀವು ಪ್ರೆಸ್ ಮಾಡಿ ಈಕೋ ಬಟನ್ ನೀವು ಸ್ವಿಚ್ ಮಾಡೋದಾದ್ರೆ ನಿಮ್ಗೆ ನಾರ್ಮಲ್ ಫ್ಯಾನ್ ಯಾವ ತರ ಬರುತ್ತೆ ಸೊ ಆ ತರ ಇದು ವರ್ಕ್ ಆಗುತ್ತೆ. ಮತ್ತೆ ನಿಮ್ಗೆ ಇದರಲ್ಲಿ 5 ವಾಟ್ಸ್ ಇರುವಂತ ಕೇಬಲ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಗೋಸ್ಕರ. ಸೊ ನಿಮ್ಗೆ ಇಲ್ಲಿ ಪ್ಲಗ್ ಇನ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಈ ವೆಹಿಕಲ್ ನ ಸರ್ವಿಸ್ ಇಂಟರ್ವಲ್ ಬಂದು 40,000 ಕಿಲೋಮೀಟರ್ಗೆ ಸರ್ವಿಸ್ ಬರುತ್ತೆ. ಇಂಜಿನ್ ಆಯಿಲ್ ಸರ್ವಿಸು 40,000 ಓಡಿಲ್ಲ ಅಂದ್ರೆ ವರ್ಷಕ್ಕೊಂದ್ಸತಿ ನೀವು ವೆಹಿಕಲ್ ನ ಸರ್ವಿಸ್ ಮಾಡಲೇಬೇಕು. ನಿಮ್ಗೆ ಅವಾಗ ವ್ಯಾರಂಟಿ ಬರುತ್ತೆ. ಮತ್ತೆ ಇದರಲ್ಲಿ ನಿಮಗೆ ವ್ಯಾರಂಟಿ ಅಪ್ಲಿಕೇಬಲ್ ಇರೋದು 3 years 3 lakh ಕಿಲೋಮೀಟರ್ ನಿಮಗೆ ವ್ಯಾರಂಟಿ ಬರುತ್ತೆ. ಈ ವೆಹಿಕಲ್ ಲೋಡ್ ಬಾಡಿ ನಿಮಗೆ 17 ಫೀಟು, 20 ಫೀಟು, 22 ಫೀಟು, 24 ಫೀಟ್ ವರೆಗೂ ನಿಮಗೆ ಈ ವೆಹಿಕಲ್ ಅಲ್ಲಿ ಅವೈಲಬಲ್ ಇದೆ. ಈ ವೆಹಿಕಲ್ ನ ಅಪ್ಲಿಕೇಶನ್ ಬಂದು ನಿಮಗೆ ಪಾರ್ಸಲ್ ಕೊರಿಯರು, ಆಟೋ ಲಾಜಿಸ್ಟಿಕ್ಸು, ಮತ್ತೆ ಫಾರ್ಮಸಿ, ವೆಜಿಟೇಬಲ್ ಫ್ರೂಟ್ಸು, FMCG, ಸೊ ಮತ್ತೆ ಮಾರ್ಕೆಟ್ ಲೋಡು. ಈ ಮಾರ್ಕೆಟ್ ಲೋಡ್ಗೆ ನಂಬರ್ 1 ವೆಹಿಕಲ್ ಇದು. ಕಾರಣ ಎಂತಕ್ಕೆ ಅಂದರೆ ಕಸ್ಟಮರ್ ಫೀಡ್ಬ್ಯಾಕು. ಈ ವೆಹಿಕಲ್ ಒಂದು 7.5 ಮೈಲೇಜ್ ಬರ್ತಾ ಇದೆ. ಮತ್ತೆ ನಿಮಗೆ ಕಂಟೈನರ್ ಮಾಡಿಸಿದ್ರೆ 20 ಫೀಟ್ಗೆ 6.5 ಟನ್ ಬರುತ್ತೆ, 22 ಫೀಟ್ಗೆ 6 ಟನ್ ಬರುತ್ತೆ. ವೆಹಿಕಲ್ ಬಂದು ಮಾರ್ಕೆಟ್ ಲೋಡ್ಗೆ ಸೂಪರ್ ಆಗಿದೆ. ಮುಂಚೆ 12 ತುಂಬ ಪ್ರಾಬ್ಲಮ್ಸ್ ಇತ್ತು. ಈಗ ಇವತ್ತಿನ ಈ ವೆಹಿಕಲ್ ಬಂದು ಏನು 0 ಕಂಪ್ಲೇಂಟ್ ಇದೆ. ತುಂಬ ಚೆನ್ನಾಗಿದೆ. ಮಾರ್ಕೆಟಲ್ಲಿ ನಂಬರ್ 1 ಬ್ರ್ಯಾಂಡಿಂಗ್ ಆಗಿ ಓಡ್ತಾ ಇದೆ ಗಾಡಿ. ನೀವು ಆರಾಮಾಗಿ ಕಣ್ಣು ಮುಚ್ಕೊಂಡು ಈ ವೆಹಿಕಲ್ನ ಪರ್ಚೇಸ್ ಮಾಡ್ಬೋದು. ಈ 12 ಬಗ್ಗೆ ನಿಮಗೆ ಕನ್ನಡದಲ್ಲಿ ಪೂರ್ತಿ ಮಾಹಿತಿ ನಾನು ನಿಮ್ಗೆ ಕೊಟ್ಟಿದ್ದೀನಿ. ಈ ವೆಹಿಕಲ್ ಪರ್ಚೇಸ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಏನಾದರೂ ಇದೆಯಾ? ನಿಮಗೆ ಲೋನ್ ಆಗ್ತಾ ಇಲ್ವಾ? ಸಿಬಿಲ್ ಪ್ರಾಬ್ಲಮ್ ಇದೆಯಾ? ಕಮ್ಮಿ ಡೌನ್ ಪೇಮೆಂಟ್ ಇದೆಯಾ? ತಲೆ ಕೆಡಿಸ್ಕೊಂಬಿಡ್ರಿ, ಕೆಳಗಡೆ ಕೊಟ್ಟಿರೋ ನನ್ನ ನಂಬರ್ಗೆ ಫೋನ್ ಮಾಡ್ರಿ. ನಾನು ನಿಮ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀನಿ. ನಿಮ್ಗೆ ಬೇಕಾಗಿರುವಂತ EMI, ಲೋನ್ ಎಲ್ಲ ನಾನು ಮಾಡಿಸ್ಕೊಡ್ತೀನಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಟ್ರಕ್ ಟೆಕ್ ಕನ್ನಡ ಪೇಜ್ ಅನ್ನ ನೀವು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಬಟನ್ ನೀವು ಒತ್ತೋದಾದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಅಪ್ಡೇಟ್ಸ್ ಬರುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.